ಬೈಕ್ ಹಾಕಿದ್ದಾರೆ, ಗಾಡಿ ಕೂಡ ಮೂವಿಂಗ್ ಆಗ್ತಾ ಇದೆ. ಇಷ್ಟೇ ಇದು, ಆರಾಮಾಗಿ ಬೈಕಲ್ಲಿ ನೀವು ಟ್ರಾವೆಲಿಂಗ್ ಮಾಡ್ಕೊಂಡು ಹೋಗ್ಬೋದು. ಯಾರೆಲ್ಲ ಒಂದು ಗೋಬಿಗೆ ಮತ್ತೆ ಒಂದು ಟೀ ಅಂಗಡಿಗೆ, ಒಂದು ಚಾರ್ಸ್ಗೆ, ಒಂದು ಸಣ್ಣ ಪುಟ್ಟ ವೆಹಿಕಲ್ ಹುಡುಕ್ತಾ ಇದ್ರೆ, ಮತ್ತೆ ಟ್ರಾವೆಲಿಂಗ್ ನಿಮ್ಮ ಬೈಕ್ ಮುಖಾಂತರನೇ ಮನೆಗೆ ತಗೋಂತ ವೆಹಿಕಲ್ ಬೇಕು ಅಂತ ಹುಡುಕ್ತಾ ಇದ್ರೆ, ಖಂಡಿತ ನಿಮ್ಗೆ ಇಲ್ಲಿ ಸಿಗ್ತಾ ಇದೆ ವೆಹಿಕಲ್. ಫುಲ್ ವೆಹಿಕಲ್ಸ್ ಕೂಡ ಡೀಟೇಲ್ಸ್ ತೋರಿಸ್ಕೊಡ್ತಾ ಇದೀವಿ. ಓನರ್ ಕೂಡ ಇದ್ದಾರೆ, ಗಾಡಿ ಕೂಡ ಕಂಪ್ಲೀಟ್ ಆಗಿ ನೋಡ್ತಾ ಇದ್ದೀರಾ. ನಿಮ್ಗೆ ಬೈಕಲ್ಲಿ ಟ್ರಾವೆಲ್ ಮಾಡ್ಕೊಂಡು ಹೋಗ್ಬೋದು. ಗಾಡಿ ಕೂಡ ಅಷ್ಟೇ ಚೆನ್ನಾಗಿದೆ, ನಿಮ್ಗೆ ವರ್ತ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಣ್ಣ ಪುಟ್ಟ ವೆಹಿಕಲ್ಸ್ ಹುಡುಕ್ತಾ ಇದ್ದೀರಾ, ಗಾಡಿ ಕೂಡ ನೋಡ್ತಾ ಇದ್ದೀರಾ ಎಷ್ಟು ಫಸ್ಟ್ ಕ್ಲಾಸ್ ಆಗಿದೆ ಅಂತ ಹೇಳಿ. ಏನ್ ಪ್ರೈಸ್ ಹೇಳ್ತಿದ್ದೀರಾ ಇದು? ಸರ್ ಪ್ರೈಸ್ ಏನ್ ಸರ್, ಪ್ರೈಸ್ ಹೆಚ್ಚು ಕಡಿಮೆ ಮಾಡ್ಕೊಳೋಣ. ಈಗ ತಗೊಳ್ಳೋರು ಏನು ಇಲ್ಲ. ಈಗ ನಾವು ಆಸ್ಕಿಂಗ್ ಪ್ರೈಸ್ 80,000 ಹೇಳ್ತಾ ಇದೀವಿ. 80 ಹೆಚ್ಚು ಕಡಿಮೆ ನಾವು ಮಾಡ್ಕೊಡ್ತೀವಿ, ಅದ್ರಲ್ಲೇನಿಲ್ಲ ಸರ್. ಯಾಕಂದ್ರೆ 80 ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಇದೆಲ್ಲ SS ಸರ್. ಇದು SS, ಅದು SS ನಿಮಗ್ ತುಕ್ಕಿಡಿಯಲ್ಲ ಸರ್. ಓಕೆ, ಮತ್ ವಿತ್ ಲೈಟಿಂಗ್ ಬರುತ್ತೆ ನಿಮ್ಗೆ. ಲೈಟ್ ಹಾಕಿ ಸರ್, ಹಾಗಾದ್ರೆ ನೋಡೋಣ. ವಾವ್, ಸೂಪರ್ ಆಗಿದೆ. ನೈಟ್ ಟೈಮ್ ಅಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ ಸರ್, ಇವಾಗ ಡೇ ಅಲ್ವಾ, ಅದಕ್ಕೆ. ಮತ್ತೆ ಇನ್ನೊಂದ್ ಏನದಂದ್ರೆ ಹೈಡ್ರಾಲಿಕ್ ಶಾಕ್ ಅಬ್ಸರ್ವ್ ಹಾಕಿದೀವಿ ಸರ್ ನಾವು. ಮ್ಯಾನ್ ವರ್ಕ್ ಜಾಸ್ತಿ, ಮ್ಯಾನ್ ಪವರ್ ಯೂಸೇ ಆಗಲ್ಲ. ಆರಾಮಾಗಿ ಈಗ ನೋಡಿ ಕ್ಲೋಸ್ ಮಾಡಿದೆ, ಆರಾಮಾಗಿ ಇಷ್ಟೇ ಹೋಗುತ್ತೆ. ಅದೇ ಆಟೋಮೆಟಿಕ್ ಮೇಲೆ ಹೋಗುತ್ತೆ ಆಟೋಮೆಟಿಕ್ ಹೈಡ್ರಾಲಿಕ್. ಮತ್ತೆ ನಿಮ್ಗೆ ಕೌಂಟರ್ ಬೇಕಾದ್ರೆ ಇಲ್ಲಿ ಮುಂದೆ ನಿಮ್ಗೆ ಗ್ಲಾಸ್ ಹಾಕಿ ಕೊಡ್ತೀವಿ. ಇಲ್ಲಿ ಒಳಗಡೆ ನಿಮ್ಗೆ ತವಾ ಆಗ್ಲಿ, ಮತ್ತೆ ಇದು ಬರ್ನಲ್ ಆಗ್ಲಿ, ಇಲ್ಲ ಹ್ಯಾಂಡ್ ವಾಶ್ ಗೆ ಒಂದ್ ಇದು, ಅದು ಬೇಕಾದ್ರೂ ಸಿಂಕು ಬೇಕಾದ್ರೂ ಮಾಡ್ಕೊಡ್ತೀವಿ ಸರ್. ಸ್ಲ್ಯಾಪ್ ಕೊಡ್ತಿದ್ದೀರಾ. ಇವಾಗ ಇವರು ಬೈಕ್ ಹಾಕಿದ್ದಾರೆ, ಗಾಡಿ ಕೂಡ ಮೂವಿಂಗ್ ಆಗ್ತಾ ಇದೆ. ಇಷ್ಟೇ ಇದು, ಆರಾಮಾಗಿ ಬೈಕಲ್ಲಿ ನೀವು ಟ್ರಾವೆಲಿಂಗ್ ಮಾಡ್ಕೊಂಡು ಹೋಗ್ಬೋದು.